ಹೊಸ ಪಕ್ಷ ಕಟ್ತೀನಿ, ಹೊಸ ಪಕ್ಷ ಕಟ್ಟಬೇಕನ್ನೋ ಒತ್ತಾಯ ಬರ್ತಿದೆ, ಈ ಮಾತುಗಳನ್ನ ಹೇಳೋದಕ್ಕೆ ಆರಂಭ ಮಾಡಿದ್ದಾರೆ. ನೋಡ್ರಿ, ಅವ್ರು ಹೊಸ ಪಕ್ಷರ ಕಟ್ಟಲಿ, 1 ಕಟ್ಟಲಿ, 10 ಕಟ್ಟಲಿ, ಆಲ್ ಇಂಡಿಯಾ ಪಾರ್ಟಿಯರ ಕಟ್ಟಲಿ, ನಮ್ಗೆ ಸಂಬಂಧ ಇಲ್ಲ. ಈಗ ನಮ್ಮ ಪಕ್ಷ ಅವ್ರನ್ನ ಉಚ್ಚಾಟನೆ ಮಾಡಾಗಿದೆ. ಆದರೆ ಇನ್ನು ಮೇಲೆ ಹಗುರವಾಗಿ ನಮ್ಮ ನಾಯಕರ ಬಗ್ಗೆ ಮಾತನಾಡಿದ್ರೆ ಸರಿ ಇರಲ್ಲ. ದಾಖಲಾತಿಗಳ ಸಮೇತ ಕೊಡ್ತೇವೆ. ಇವ್ರೇನೇನು ಇತಿಹಾಸ ಇದೆಯಲ್ಲ, ಇತಿಹಾಸನ ದಾಖಲಾತಿ ಸಮೇತ ನಾವು ಕೊಡ್ತೇವೆ. ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ. ಅದನ್ನು ನಾನು ಈ ಮುಖಾಂತರ ಬಸನಗೌಡರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅವರ ಜೊತೆ ರಮೇಶ್ ಜಾರಕಿಹೊಳಿ, GM ಸಿದ್ದೇಶ್ವರ್, BP ಹರೀಶ್, ಹೀಗೆ ಬಿಜೆಪಿ ಹಲವು ಮುಖಂಡರು ಇನ್ನೂ ಕೂಡ ಇದ್ದಾರೆ. ಮನೆ ಸಭೆಗಳಲ್ಲೂ ಕೂಡ ಅವ್ರ ಜೊತೆ ಪಾಲ್ಗೊಂಡಿದ್ದಾರೆ. ನೋಡ್ರಿ, ನಾನು ಒಂದು ಮಾತು ಹೇಳಲ್ಲ. ಇವತ್ತಿನಿಂದ ಯಾರು ಬರ್ತಾರೆ ನೋಡಿ, ಇವತ್ತಿನಿಂದ ಯಾರು ಬರ್ತಾರೆ ನೋಡಿ. ಯಾಕಂದರೆ ನಿನ್ನೆ ಹೊಸ ವರ್ಷ, ಇವತ್ತಿನಿಂದ ಸಂಘರ್ಷ ಸ್ಟಾರ್ಟ್. ನಮ್ಮ ಕಾರ್ಯಕರ್ತರು ಕರ್ನಾಟಕಾದ್ಯಂತ ಇರ್ತಕ್ಕಂಥ ಲಕ್ಷಾಂತರ ಜನ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳಿದ್ದೇವೆ, ಇನ್ನು ಮೇಲೆ ಸುಮ್ಮನೆ ಕೂತ್ಕೊಳ್ಳಲ್ಲ. ಯಾಕಂದರೆ ಮೊನ್ನೆವರೆಗೆ ಸುಮ್ಮನಿದ್ವಿ. ಯಾಕೆ ಸುಮ್ಮನಿದ್ವಿ ಅಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಅವರು ಒಬ್ಬರು ಶಾಸಕರಾಗಿದ್ದರು, ಸದಸ್ಯರಾಗಿದ್ದರು ಅನ್ನೋದಕ್ಕೆ ಸುಮ್ಮನಿದ್ವಿ ಅಷ್ಟೇ. ನಾವು ಇನ್ಮೇಲೆ ಯಾರು ಒಬ್ಬರು ಕೂಡ ಅವ್ರ ಜೊತೆ ನಿಂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೋಡ್ತಾ ಹೋಗಿ.